ಪ್ರಮಾಣ ಮಾಡಿದ್ನಲ್ಲ, ಇನ್ನೇನು ನಂದು ಏನೂ ತಪ್ಪಿಲ್ಲ. ಪ್ರಮಾಣ ಮಾಡಿದ್ನಲ್ಲ, ನೀವು ಹೇಳ್ದಂಗೆ 3 ಸತಿನೇ ಮಾಡಿದ್ದೀನಿ. ಸರಿಯಮ್ಮ, ಆಯ್ತು ಹೇಳ್ಬಿಡು. ಪ್ರಮಾಣ ಮಾಡಿದ್ಯಲ್ಲ, ಹೇಳ್ಸಿನ ಕೈಯ. ಅಯ್ಯೋ, ಕೈ ಇಳ್ಸಕ್ಕೆ ಬತ್ತಿಲ್ವಲ್ಲ, ಕೈ ಇಳ್ಸಕ್ಕೆ ಬತ್ತಿಲ್ಲ. ಇವಾಗ ಹೆಂಗಪ್ಪ ಮಾಡಲಿ? ಹಿಡ್ಕೊಂಡಿರೋ ಕೈ ಹಂಗೆ ಹಿಡ್ಕೊಂಡಂಗೆ ಐತೆ, ಕೈ ಇಳ್ಸಕ್ಕೆ ಬತ್ತಿಲ್ಲ. ಹೋಗ್ರಿ ನೀವು, ನಾನು ಹೋಗ್ತೀನಿ. ಅಲ್ಲ ನೀನು ಕೈ ಇಳ್ಸಮ್ಮ, ಫಸ್ಟು ಕೈ ಇಳಿಸು. ಕೈ ಇಳ್ಸಕ್ಕೆ ಗೊತ್ತಿಲ್ಲ ಅಲ್ಲೇ, ಹಂಗೆ ಹಿಡ್ಕೊಂಡಂಗೆ ಕಾಮ್ತೈತಿ ಕೈ. ನೀನು ಸುಳ್ಳು ಹೇಳಿದ್ಯಾ ಕಣ್ ಜಯಮ್ಮ. ನ್ಯಾಯ ನೀನು ಅಲ್ಲ ಕಣ್ಜೇಕಾಯ, ಅಲ್ಲ ನೋಡು, ಇವಾಗ ಕೈ ಇಳ್ಸಕ್ಕೆ ಗೊತ್ತಿಲ್ಲ ನಿನಗೆ. ಮಾಡು, ಮತ್ತೆ ಅನ್ಯಾಯದ ಮಾಡಿದರೆ ಹಿಂಗೆ ಮತ್ತೆ ಆಗೋದು. ಮತ್ತೆ ದೇವ್ರ ಮೇಲೆ ಪ್ರಮಾಣ ಮಾಡ್ತಾಳೆ ಅಲ್ಲ, 7 ಮಟ್ಟಿಗಿರಬೇಡ ಅಲ್ಲ. 850 ರೂಪಾಯಿ ಸೀರೆ ತಂದು 750 ರೂಪಾಯಿ ದುಡ್ಡು ಕೊಟ್ಟೈತೆ. ಅದ್ರ ಮೇಲೆ ನೋಡಿದರೆ 800 ರೂಪಾಯಿ ಬಿಲ್ ಇತ್ತಂತೆ. ಎಲ್ಲ ಹೇಳ್ತಾರೆ ಸುಳ್ಳು ಹೇಳಿ. ಇವ್ರು ತುಂಬ 5,000 ರೂಪಾಯಿ ರೇಷ್ಮೆ ಸೀರೆ ಅಂತ ಹೇಳಿ ಇವಾಗ ನಂತ ದುಡ್ಡು ಇಸ್ಕೊಂಡ್ರೆ ನೋಡು. ಅದಕ್ಕೆ ಮತ್ತೆ ಸುಳ್ಳು ಹೇಳಿದ್ಕೆ ಸರಿಯಾಗಿ ಆಗೈತೆ. ನೋಡು, ಇವಾಗ ಕೈ ಇಳ್ಸಕ್ಕೆ ಗೊತ್ತಾ ಇಲ್ಲ. ಇವಾಗ ಕೈ ಇಳಿಸ್ಲಿ ಅವಳು ಹೆಂಗ್ಸಾಗಿದ್ರಿ. ಇಳಿಸ ಕೈಯ, ಇಡತ್ತಿಂತಕ ಬಿಲ್ಡಪ್ ಕೊಟ್ಟಲ್ಲ, ಈಗ ಇಳಿಸ ಕೈಯ. ಅದು ಗೊತ್ತಿಲ್ಲ ನನಗೆಲ್ಲ, ನನ್ನೆಲ್ಲ ಇಳಿಸೋದು ಗೊತ್ತೈತಿ. ನನಗೆ ದೇವ್ರು ಯಾವತ್ತಿದ್ರು ಒಳ್ಳೇದು ಮಾಡೇ ಮಾಡ್ತಾನೆ. ದೇವ್ರು ಯಾವತ್ತು ನನ್ನ ಕೈ ಬಿಡಲ್ಲ. ತಾಯಿ ನಮ್ಮಮ್ಮ ಒಳ್ಳೇದು ಮಾಡಮ್ಮ, ಇಳ್ಸಕ್ಕೆ ಬರೋಂಗೆ ಮಾಡಮ್ಮ. ತಾಯಿ ನಾನೇನು ಯಾರಿಗೆ ನನ್ನೇ ಮಾಡಿಲ್ಲ, ಯಾರಿಗೆ ನಾನೇನು ಮೋಸ ಮಾಡಿಲ್ಲ. ಇಳ್ಸಮ್ಮ, ಮತ್ತೆ ಸುಮ್ಮನೆ ಮಾತಾಡ್ಬೇಡ. ಈಗ ತಪ್ಪಾಗಿದ್ರೆ ನಾನು ತಪ್ಪಾಯ್ತು ಅಂತ ಒಪ್ಪಿಗೆ. ಇಲ್ಲ ನಾನು ಸುಳ್ಳು ಹೇಳಿದ್ದೆ ಅಂತ ಹೇಳಿ ಎಲ್ಲರಕ್ಕೊಂದು ಇವತ್ತು ಒಪ್ಕೋಬೇಕು. ಸುಮ್ಮನೆ ಜೇಮ ನಮ್ಗೇನೇನು ಕೆಲಸ ಇಲ್ಲ ಅಂತ ತಿಳ್ಕೊಬಿಡ್ರಿ. ಇಲ್ಲಿ ಸೀರೆ ವಿಚಾರಕ್ಕೆಲ್ಲ ನಮ್ಗೆ ನಗ್ಲಲ್ಲ, ಇಲ್ಲಿ ಕರಿಬೇಡಿ. ಸೀರೆ ಕೂಸ ಅಂತ ಹೇಳಿ ಇಲ್ಲದೆಲ್ಲ ಅಗ್ಲಲ್ಲ, ಇಲ್ಲಿ ನಾಟಕ ಮಾಡ್ಕೊಂಡತ್ತ. ನೋಡು, ಕೈ ಇಳ್ಸಕ್ಕೆ ಗೊತ್ತಿಲ್ಲ ನಿನಗೆ ತಾನೆ. ಸುಳ್ಳು ಹೇಳಿರೋದಕ್ಕೇನೆ ಜಯಮ್ಗೆ ಕೈ ಇಳ್ಸಕ್ಕೆ ಗೊತ್ತಿಲ್ಲ. ನೋಡು, ಸುಳ್ಳು ಹೇಳಿರೋದಕ್ಕೆ ಹೆಂಗಾಗಿರೋದು. ಅಯ್ಯೋ, ಅದು ನಿಜವಾಗ್ಲೂ 750-800 ರೂಪಾಯಿ ಸೀರೆನೆ. ನಾನು ಊರಾಗೆಲ್ಲನ ಹಂಗೆ ಹೇಳ್ಕೊಂಡು ಓಡಾಡಿದ್ದೆ. ನಿಜವಾಗ್ಲೂ ಅದು 850 ಅಷ್ಟೇ. ಆದರೆ ನಾನು ಹೆಂಗಸ್ರ ಮುಂದೆ ನಾನೇ ದೊಡ್ಡಿದ್ದು ಅಂತ ನಾನು ತೋರಿಸ್ಕೊಂಬಕ್ಕಾಗಿನ ಸುಮ್ಮನೆ ಹಂಗೆ ಬಿಲ್ಡಪ್ ಕೊಟ್ಟಿದ್ದೆ ಅಷ್ಟೇ. ಆದರೆ ನೀ ಈಗ ನೋಡಿದ್ರೆ ಇದು ಇವಾಗ ಮುಂದೆ ಸತ್ಯ ಒಪ್ಕೊಂಬಂಥ ಪರಿಸ್ಥಿತಿ ಬಂತಲ್ಲಪ್ಪ. ನಾನು ಸುಳ್ಳು ಹೇಳ್ಬಿಟ್ಟೆ, ಅದಕ್ಕೆ ಸರಿಯಾಗಿ ಆಗ್ತೈತೆ. ಇವಾಗ ಏನು ಮಾಡೋಣ, ಒಪ್ಕೊಂಬಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಒಪ್ಕೋಬೇಕು ಅಷ್ಟೇ ಗೌಡ್ರೆ. ನಿಮ್ಮ ಮುಂದೆ ನಾನು ಸುಳ್ಳು ಹೇಳಿದ್ದೀನಿ. ಅದು 700-800 ರೂಪಾಯಿ ಸೀರೆ 5,000 ಅಂತ, ನಾನು 5,000 ಅಂತ ಸುಳ್ಳು ಹೇಳಿ ಇಸ್ಕೊಂಡಿದ್ದೀನಿ ದುಡ್ಡ ಅಂತೇಳಿ ಒಪ್ಕೋಬೇಕು. ಒಪ್ಕೊಂಬಿಲ್ಲ ಅಂತಂದರೆ ನಾವಂತೂ ಸುಮ್ಮನಿರಲ್ಲ. ನಮ್ಮ ದುಡ್ಡು ಏನೈತೆ ಅದನ್ನ ವಾಪಸ್ ಕೊಡಬೇಕು ಅಷ್ಟೇ. 5,000ಕ್ಕೆ 5,000 ವಾಪಸ್ ಕೊಡ್ಬೇಕು. ನಾವು 700-800 ರೂಪಾಯಿನೂ ಕೊಡಲ್ಲ ಸುಳ್ಳು ಹೇಳಿದ್ಕೆ. ಮತ್ತೆ ಹಿಂಗಾಗಬೇಕು ಗೌಡ್ರೆ. ನನಗೆ ಕೈ ಇಳ್ಸಕ್ಕೆ ಬರ್ತೈತೆ. ಯಾಕೆ ಒಂಥರ ನನಗೆ ಹಿಂಗೆ ಹಿಡ್ಕಣ್ಣಲ್ಲ, ಜವ್ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಹಿಂಗೆ ಹಿಡ್ಕಣ್ಣಲ್ಲ, ಜವ್ ಹಿಡ್ದಂಗೆ ಆಗ್ಬಿಟ್ಟೈತೆ ಕೈ. ಸುಮ್ಮನೆ ಯಾವ್ದಕ್ಕಮ್ಮ ನಾಟಕ ಆಡ್ತೀಯ ಜಯಮ್ಮ? ನೀನು ಇರೋ ಸತ್ಯನ ಒಪ್ಕೊಂಬತ್ತ ಕಲಿ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬೇಕು ಕಣಮ್ಮ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ನಾನೇನು ನಂಬ್ಕೊಂಡಿದ್ದೆ, ಆದರೆ ನೋಡು ಕೈ ಜವ್ ಹಿಡ್ದೈತೆ, ಇಳ್ಸಕ್ ಆಗ್ತಾ ಇಲ್ಲ. ಜೇಮ, ಸುಮ್ಮನೆ 700-800 ರೂಪಾಯಿ ಸೀರೆ ಆದ್ರೆ ಒಪ್ಕೆ ಬಿಡು. ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀಯ? ಮತ್ತೆ ಬಡವರ್ತಾಗೆ ಮೋಸ ಮಾಡಿ ಇಸ್ಕೊಂಡಿದ್ದೇನು ಒಳ್ಳೇದಾಗಲ್ಲ. ಜೋರು ಮಾಡಿ ಇಸ್ಕೊಬಿಟ್ಲಲ್ಲ, ಇವಾಗ ಮತ್ತೆ ಒಪ್ಕೊಂಬ್ಲಿ. ಮತ್ತೆ ಅವಳು ಹೆಂಗ್ಸಾಗಿದ್ರೆ ಎಂಥ ಕೆಲಸ ಮಾಡ್ಯಾಳು ನೋಡು. ಒಪ್ಕೆಳೆ ಜೇಕಾಯ, ಅದೇನು ಮಾಡಿದ್ರು ನಾನು ಹಿಂಗೆ ಮಾಡಿದ್ದೆ ಅಂತ ಹೇಳಿ ಒಪ್ಕೆ ಮತ್ಕಲಿ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ಒಪ್ಕೆ, ಸುಮ್ಮನೆ ಒಪ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ಮತ್ತೆ ಒಪ್ಕೊಂಡ್ರೆ ಕಣೆ ಜಯಮ್ಮ, ಇಲ್ಲಾಂದ್ರೆ ಕೈ ನೀನು ಸರಿಯಾಗಲ್ಲ, ಹಂಗೆ ಇರುತ್ತೆ. ತಪ್ಪಾಯ್ತು ಅಂತ ಕೇಳ್ಕೋಬೇಕು ದೇವ್ರತಾಗೆ. ತಪ್ಪ ಅಂತ ಹೇಳಿ ಗೌಡ್ರ ಮುಂದೆ ಅದೇನು ಸತ್ಯ ಅಂತ ಹೇಳು. ಏನು ಮಾಡೋಕ್ಕಾಗುತ್ತೆ, ಒಪ್ಕೆ ಅಂತೀನಿ. ಕೈ ಹಿಂಗೆ ಹಿಡ್ಕೊಂಡಿದ್ದು ಹಿಂಗೆ ಐತೆ, ಹೊಡ್ತಾ ಬತ್ತೈತೆ. ಯಪ್ಪ, ಅಯ್ಯೋ, ನಾನು ಸುಳ್ಳು ಹೇಳಿದಕ್ಕೆ ನೋಡಿ ಹೆಂಗಾಗ್ತೈತೆ. ಕೈ ಇಳಿಸೋಕ್ಕೆ ಗೊತ್ತಾಯಿಲ್ಲ, ಕೈಯೆಲ್ಲ ಹೊಡಿತೈತೆ. ಯಪ್ಪ 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 ಮರ 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 ಅಂದಂಗೆ ಆಗ್ತೈತೆ ಕೈಯೆಲ್ಲನ. ಹೋಗು. ಅಯ್ಯೋ ದೇವ್ರೆ, ಇವಾಗ ಒಪ್ಕೊಂಬ್ಲಿಲ್ಲ ಅಂದರೆ ವಿಧಿ ಇಲ್ಲ, ಒಪ್ಕೊಂಬ್ಲೇಬೇಕು. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಇದು ಫಸ್ಟ್ ಟೈಮ್ ಈ ಜಯಮ್ಮ ಸೋಲ್ತಾ ಇರೋದು. ಯಾವತ್ತು ಯಾರ ಮುಂದೆನೂ ಈ ಸೋತವಳೆ ಅಲ್ಲ ಈ ಜಯಮ್ಮ. ಆದರೆ ಇವತ್ತು ಏನು ಮಾಡೋಕ್ಕಾಗುತ್ತೆ. ಆದರೆ ಸುಳ್ಳು ಹೇಳಿದ್ನಲ್ಲ, ಅದಕ್ಕೆ ಹಿಂಗೆ ಆಗ್ತೈತೆ. ಅಯ್ಯೋ, ನಾನು 5,000 ರೂಪಾಯಿ ರೇಷ್ಮೆ ಸೀರೆ ಅಂತ ಸುಳ್ಳು ಹೇಳಿ ಸುಮ್ಮನೆ ಮರ್ಯಾದೆ ಕಳ್ಕೊಂಡಂಗೆ ಆತಲ್ಲ. ಇಷ್ಟು ದಿನ ಕಾಪಾಡ್ಕೊಂಬಂದಿರ ನನ್ನ ಪ್ರೆಸ್ಟೀಜ್ ಎಲ್ಲ ಇವಾಗ ಓದಂಗಾಗುತ್ತಲ್ಲ. ಅಯ್ಯೋ, ಏನು ಮಾಡಲಿ ಇವಾಗ? ದೊಡ್ರೆ, ಹೇಳ್ತಾ ಇದ್ದೀನಲ್ಲ, ನಾನಿವತ್ತು ಒಪ್ಕೊಂತಾ ಇದ್ದೀನಿ. ನಾನು ಮಾಡಿರೋ ತಪ್ಪ ಒಪ್ಕೊಂತಾ ಇದ್ದೀನಿ. ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಮಾಡಿದೆ. ಏನೋ ತಪ್ಪಾಯಿತು, ಕ್ಷಮಿಸ್ಬಿಡಿ. ಒಪ್ಕೊಳ್ಳಿ ಜಾಕಾಯ, ಅದೇನಿದ್ರು ಹೇಳ್ಬಿಡು. ಸುಮ್ಮನೆ ಹಾಕ್ಬಾರ್ದಂಗೆ ಹೇಳ್ಬಿಡು. ಏನು ಮಾಡೋಣ, ಒಪ್ಕೊಂತೀನಿ ಗೌಡ್ರೆ, ಒಪ್ಕೊಂತಾ ಇದ್ದೀನಿ. ಅದು 700-800 ರೂಪಾಯಿ ಸೀರೆನೆ. ನಾನು ಅವನಂಗೆ ಮಾಡಿದ್ನಲ್ಲ, ಬುದ್ಧಿ ಕಲಿಸ್ಬೇಕು ಅಂತಲೇ 5,000 ರೂಪಾಯಿ ಸೀರೆ ಅಂತ ಹೇಳಿದೆ. ಏನು ಮಾಡೋಣ, ತಪ್ಪಾಯ್ತಪ್ಪ. ದೇವ್ರೇ, ತಾಯಿ ನಮ್ಮಮ್ಮ, ತಪ್ಪಾಯ್ತಮ್ಮ, ನಿನ್ನ ಮೇಲೆ ಆಣೆ ಪ್ರಮಾಣ ಮಾಡಿದ್ಕೆ ತಪ್ಪಾಯ್ತು. ಮೇಡಮ್ಮ, ಜೇಮ, ಏನು ಹೇಳ್ತಾ ಇದೀಯ? ಸುಳ್ಳ ಇಂಥವೇ ಮಾಡೋದು? ನೀನು ಊರಾಗೆಲ್ಲ ಯಾವ್ದಾನ ನ್ಯಾಯಸ್ಥಿ ಹೇಳಾಳಾಗಿ ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ನಾನು ಹಿಂಗೆ ಮಾಡಿದ್ರೆ ನನ್ನ ಮರ್ಯಾದೆ ಏನೋ ಅಂತ ಒಂದಿಟ್ಟು ಲೆಕ್ಕ ಹಾಕೋದ್ಬೇಡಿ. ಅಲ್ಲ ಕಣಮ್ಮ, ಇಂಥ ಕೆಲಸಗಳು ಮಾಡಕ್ಕೆ ನಿಮ್ಗೆ ಗೊತ್ತಾಗಲ್ವೇ ಸ್ವಲ್ಪನಾದ್ರೂ? ಅಲ್ಲ ಕಣಮ್ಮ, ಅವರು ಕೂಲಿ ಮಾಡ್ಕೊಂಡು ತಿಂಬ ಅಂತ ಜನನೇ.
ಆದ್ರೆ ಸೀರೆ ಸುಟ್ಟಾಕಿರೋದು ತಪ್ಪು ತಾನೆ, ಹಿಂಗೆ ಮಾಡಬಾರ್ದಾಗಿತ್ತು ಅವನು. ಸೀರೆ ಯಾಕೆ ಸುಟ್ಟಾಕ್ತಾ ಬಿಡತ್ತ, ಅವನು ಕುಡ್ದವನೇ ಗೊತ್ತಾಗಿಲ್ಲ ಎಲ್ಲ ಹಂಗೆ ಮಾಡ್ಯಾನತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಮತ್ತೆ ಸೀರೆ ಮಾತ್ರ ಸುಟ್ಟಾಕವನೆ, ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ನಾನು ಇಷ್ಟಪಟ್ಟು ತಂದಿರೋ ಅಂತ ಸೀರೆ, ಅದಕ್ಕೆ ಮತ್ತೆ ನಾನು ಹಂಗೆ ಮಾಡಿದ್ನಲ್ಲ, ಇನ್ನೊಬ್ರಿಗೆ ಯಾರಿಗೂ ಹಂಗೆ ಮಾಡಬಾರ್ದು ಅಂತ ನಾನು ಹಂಗೆ ಮಾಡಿದ್ದು. ಬಿಡ್ರಿ ತಪ್ಪಾಯ್ತು, ಕೈನ ಇಳಿಸಕ್ ಬರ್ತೈತೆ, ಇಳಿಸ್ತೀನಿ, ತಪ್ಪಾಯ್ತು ಬಿಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗ್ರಿ, 1000 ರೂಪಾಯಿ ದುಡ್ಡ ಕೊಡಕ್ಕೆ ಹೇಳ್ರಿ. ನಾವು 700-800 ರೂಪಾಯಿನೂ ಕೊಡಲ್ಲ ಅವಳು ಸುಳ್ಳು ಹೇಳೋದಕ್ಕೆ. ನೋಡು, ನಾವು ತಲೆ ಕತ್ಕೊಂತ ಹೋತು, ಇಲ್ಲ ಅಂದ್ರೆ ನಾವು ಕೂಲಿ ಮಾಡಿರೋ ದುಡ್ಡು 5000 ರೂಪಾಯಿ ಕೊಟ್ಟಿದ್ದೀವಿ. ಅವಾಗ್ಲೇನೆ ನಾವಿಬ್ರು ಕಷ್ಟಪಡ್ತೀವಿ, ಕೂಲಿ ಮಾಡ್ಕೊಂಡು ತಿಂಬಾರು ನಾವು. ನಮ್ಮಂತ ಬಡವ್ರತಾಗೆ ಹಿಂಗೆ ಮಾಡಿದ್ರೆ ನೋಡ್ರೆ ಊರಾಗಿ ಉಳಿದು ಬಿಲ್ಡಪ್ ಜಾಸ್ತಿ ಆಗ್ಬಿಟ್ಟೈತೆ. ಏನು ಯಾರ ಮೇಲೆ ಅಂದರೆ ಹೆಂಗೆ ಅಂಬ್ತಾಳೆ ಮಕ್ಕೊಡ್ದಂಗೆ, ಹಂಗೆ ಹಿಂಗೆ ಅಂತ ಯಾರ ಮೇಲೆ ಉದ್ದಕ್ಕೆ ಜಗಳಕ್ಕೆ ಹೋಗ್ತಾಳೆ. ಊರಾಗ ಭಾಳ ಮೆರಿತಾ ಇದ್ದಾಳೆ ಜಯಮ್ಮ. ನೀವು ಸರಿಯಾಗಿ ಹೇಳ್ರಿ ಗೌಡ್ರೆ, ಈ ಊರಾಗೆ ಹಿಂಗೆಲ್ಲ ಮಾಡಬೇಡ ಅಂತೇಳಿ. ಇವಳು ಬರ್ತಾಳೆ, ನೀನೇಕೆ ಮಾತಾಡೋದು, ನಿಂಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಮಾತಾಡಬೇಡ. ಏನತ್ ನಿಂಗಜ್ಜಿ? ಜಯಮ್ಮ ಸುಳ್ಳು ಹೇಳಿದ್ಲಲ್ಲ, ಇವಾಗ ನಾನು ಸುಳ್ಳು ಹೇಳಿದೀನಿ ಅಂತ ಕೈ ಹಿಂಗೆ ಇಟ್ಕೊಂಡಿದ್ದು ಇಳ್ಸಕ್ಕೆ ಬರ್ದಂಗಾತು. ಕೈಯಲ್ಲಿ ಮಾಡ್ಕೊಂತು ಅಂತ ಅಂಬಾಳು, ಅದಕ್ಕೆ ಇವಾಗ ಒಪ್ಕೊಂಡ್ಲು. ನಾನು ಸುಳ್ಳು ಹೇಳಿದ್ದೆ 5000 ರೂಪಾಯಿ ಅಂತ ಸುಳ್ಳು ಹೇಳಿಸ್ಕೊಂಡೆ ಅಂತ ಒಪ್ಕೊಂಡ್ಲು. ನೋಡಮ್ಮ, ಇಂಥವೆಲ್ಲ ಬಿಟ್ಬಿಟ್ರಿ. ಈಗ ನಿಮ್ಗೆ ಹೆಂಗಸರಿಗೆ ಮಾಡಕ್ ಬದುಕಿರಲ್ಲ, ನಮ್ಗೆ ಬದುಕಿರೋದು ಕಣಮ್ಮ, ನಿಮ್ಗೆ ಬದುಕಿರಲ್ಲ ಅಂದ್ರೆ ಯಾಕೆ ಹಿಂಗೆ ಮಾಡ್ತೀರಾ? ಅವಳು ಹಂಗೆ ಗೌಡ್ರೆ, ಸ್ವಲ್ಪ ನಮ್ಮ ಜಯಕಾಯ ಏನು ಇವತ್ತೇ ಅಂತಲ್ಲ, ಯಾವತ್ತೂ ಹಂಗೇನೆ. ಅವಳು ಯಾವ ತನ ಆಗಲಿ ಇಷ್ಟ ಐತೆ ಅಂದರೆ ಇಷ್ಟು ಮಾಡಿ ಹೇಳ್ತಾಳೆ. ಅವಳು ಯಾವತ್ತೂ ಹಂಗೆ, ಯಾವ ವಿಚಾರದಾಗೆ ಆಗಲಿ ಅವಳು ಭಾಳ ಸ್ಟ್ರಿಕ್ಟು. ಅವಳು ಯಾವತ್ತೇ ಆಗಲಿ ಇಷ್ಟ ಐತೆ ಅಂದರೆ ಅದು ಅವಳು ಇಷ್ಟು ಮಾಡೇ ಹೇಳೋದು. ಅವಳು ಹಂಗೆ ಸೀಮೆ ಗಾತ್ರದಾಗ ಐತೆ ಅಂದರೆ ಆನೆ ಗಾತ್ರದಾಗ ಹೇಳ್ತಾಳೆ ಅಷ್ಟೇ. ನೇಹ ಮಾಡೋಕ್ಕಲ್ಲ ಅವಳು, ಅವ್ರಿಗೆಲ್ಲ ತೋರಿಸಿದ್ದ ಹಂಗೇನೆ, ಎಲ್ಲರಿಗೂ ಊರಾಗೆಲ್ಲ ಹೆಂಗಸ್ರಿಗೆಲ್ಲ ಹಂಗೆಲ್ಲ ಹೇಳಿದ್ದು. ಅದಕ್ಕೆ ಹಂಗೆ ಹೇಳಿ ಬಿಡ್ರತ್ತ ಹೋಗ್ಲಿ. ಅದನ್ನ 800 ರೂಪಾಯಿ ಕೊಡಕ್ಕೆ ಹೇಳ್ರಿ. ನಾನು 5000 ರೂಪಾಯಿ ಕೊಡ್ತೀನಿ. ರೂಪಾಯಿನೂ ಕೊಡಲ್ಲ ಗೌಡ್ರೆ, 1 ರೂಪಾಯಿನೂ ಕೊಡಲ್ಲ. ಸುಳ್ಳು ಹೇಳಿ ಇಸ್ಕೊಂಡಿರೋದು ನಿನ್ನ ತಪ್ಪು ಕಣಮ್ಮ. ಇವಾಗ 5000 ರೂಪಾಯಿ ವಾಪಸ್ ಕೊಡು. ಅದು 700 ರೂಪಾಯಿನೂ ಇಲ್ಲ, 800 ರೂಪಾಯಿನೂ ಇಲ್ಲ. ಕುಡ್ದಾರ್ತಾಗೆ ನೀನು ಸುಮ್ಮನೆ ಇರಬೇಕು. ಇಲ್ಲದೆಲ್ಲನ ದೊಡ್ಡದಾಗ ಮಾತಾಡಕ್ಕೆ ಹೋಗ್ಬಿಡ ಕಣಮ್ಮ. ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಇರೋದು ಕಲಿ. ಸುಮ್ಮನೆ ಮಾಡಕ್ಕೆ ಬದುಕಿಲ್ದಲ್ಲಿ ಇಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಇಲ್ಲದು ಇದು ಮಾಡ್ತೀರಾ. ನಿಂದೆಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ತೆಪ್ಪು ಇರೋಕ್ಕಾಗಲ್ವಾ? ಯಾವ 5000 ಇಲ್ಲ ಏನಿಲ್ಲ. ನೀನು ಫಸ್ಟ್ ಅವ್ರಿಗೆ 5000 ರೂಪಾಯಿ ಕೊಡು. ನಿನ್ನ ಸೀರೆ ದುಡ್ಡು ಇಲ್ಲ, ಎಂಥದ್ದು ಇಲ್ಲ. ಗೊತ್ತಾಗಲ್ವ ನಿನಗೆ? ಅವ್ರಿಗೆಲ್ಲ ಏನಕ್ಕೆ ತೋರ್ಸಕ್ಕೆ ಹೋಗ್ತೀಯಾ? ಕುಡ್ದವ್ರು ಏನಾದ್ರು ಗೊತ್ತೈತೆ ಅಂದಮೇಲೆ ಅಂಥವ್ರು ಸವಸಕ್ಕೆ ಹೋಗ್ಬಾರ್ದು, ಅಂಥವ್ರನ್ನ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಸುಮ್ಮನೆ ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಹತ್ತಾಗೆ ಇಲ್ಲ ತಲೆ ತಿಂತೀರಾ ಇಲ್ಲಿ ಬಂದು. ನಮಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇರ್ತವೆ. ಹಿಂಗೆ ಮಾಡ್ಬೇಡ ಜಯಮ್ಮ, ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದು ಕಲಿ. ಸರಿ ಆಯ್ತು ಗೌಡ್ರೆ. ಈಗ ನಾನು ಊರಾಗ ನಾನು ಯಾವತ್ತೂ ಅಷ್ಟೇ, ನಾನು ಇವತ್ತೇ ಅಂತಲ್ಲ. ನಾನು ಏನು ಆರ್ಗೇನು ನೇಮ ಮಾಡಿಲ್ಲ, ಆರ್ಗೇನು ಮೋಸ ಮಾಡಿಲ್ಲ, ನಾನು ಯಾವತ್ತೂ ಅಷ್ಟೇ. ನಾನು ಹೆಂಗಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಬಿಡತ್ತ, ಇವಾಗ ಇನ್ನೇನು ಆಗೋಗೈತಲ್ಲ. ಅವಳು ಹಂಗೆ ಗೌಡ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಕೊಡ್ತಾಳೆ 5000 ರೂಪಾಯಿ ಕೊಡ್ತಾಳೆ. ಬಿಡತ್ತ, 800 ರೂಪಾಯಿ ಬಿಡತ್ತ. ಜೇಕಾಯಿ ಹೋದ್ರೂ ಹೋಗ್ಲಿ ಅಂತ ಸುಮ್ಮನೆ ಆಗ್ತೀನಿ. ನನ್ನ ತಿನ್ಬೇಕು ಅಂತ ಕಾತ್ಕೊಂಡಿದ್ದಾರೆ ಅಂತಂದ್ರೆ ಹೋದ್ರೂ ಹೋಗ್ಲೇಳು ನನ್ನ ತಿನ್ಬೇಕು ಅಂತ ಇದ್ದಾರೆ, ನನ್ನ ದುಡ್ಡು ತಿನ್ಬೇಕು ಅಂತ ಇದ್ದಾರೆ. ನೋಡು ಅವಳಿಂದ ಮಾತಾಡೋದು, ಅವಳು ಏನಾದರೂ ಬಿಲ್ಡಪ್ ಬಿಡಲ್ ಕಣೆ. ನಮ್ಮಂಥ ಬಡವ್ರತಾಗೆ ಹಿಂಗೆ ಇಸ್ಕೊಂಡ್ರೆ ಹೆಂಗೆ ಪಾಪ? ಅಲ್ಲ, ನಮಗೆ ಗೊತ್ತಾಗತ್ತಂತೂ ಪರವಾಗಿಲ್ಲ, ಗೊತ್ತಾಗಲಿಲ್ಲ ಅಂದಿದ್ರೆ ಏನು ಪಾಡು? ಹಿಂಗೆ ಮಾಡಬಾರ್ದು ನೀನು. ಏನೋ ದೊಡ್ಡತನ ಐತೆ, ದೊಡ್ಡ ಬುದ್ಧಿ ಐತೆ ಅಂತ ಭಾಳ ಗೌರವಸ್ತಿ, ಭಾಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಮಾಡಬಾರ್ದು ಕಣಮ್ಮ. ನೋಡೋದ್ರಲ್ಲ ವೀಕ್ಷಕರೇ, ಜಯಕಾಯಿ ಸುಳ್ಳು ಹೇಳಿದ್ಲು. ಆದರೆ 700-800 ರೂಪಾಯಿ ಸೀರೆನೆ 5000 ಅಂತ ಪಾಪ ಬಡವರು ಕೂಲಿ ಮಾಡ್ಕೊಂಡು ತಿಂಬಾರ್ದಾಗ 5000 ಇಸ್ಕೊಂಡ್ಲು. ಅದಕ್ಕೆ ಯಾರದೇ ಆಗಲಿ ತಪ್ಪು ತಾನೆ, ಅವರಿಬ್ರು ಕೂಲಿ ಮಾಡ್ಕೊಂತಾರೆ. ಅವನೇನೋ ಕೂಡ ನಿಶಾಗ ಹಂಗೆ ಮಾಡವನೆ. ಇವಳು ಅದನ್ನೇ ಒಂದು ದೊಡ್ಡದಾಗ ಹೈಲೈಟ್ ಮಾಡಿ ದೊಡ್ಡದಾಗಿ ಇದು ಮಾಡಿದ್ಲು. ಅದಕ್ಕೆ ಇವಾಗ ಸರಿಯಾಗಿ ಆಯಿತು. ಇವಾಗ ಅವಳಿಗೆ ಸೀರೆ ದುಡ್ಡು ಇಲ್ಲ, ಎಂಥದ್ದು ಇಲ್ಲ ಅಮ್ಮಂಗೆ ಆಗೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಮುಖಾಂತರ ಎಲ್ಲ ಏನು ತಿಳಿಯುತ್ತೆ ಅಂತಂದರೆ, ತುಂಬ ಜನ ಜಯಮ್ಮನಿಗೆ ಸಪೋರ್ಟ್ ಮಾಡ್ತೀರಾ, ಆದರೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು. ಸುಳ್ಳು ಅನ್ನೋದಿದೆಯಲ್ಲ, ಅದು ಯಾವತ್ತೂ ಗೆಲ್ಲಲ್ಲ, ಸತ್ಯನೇ ಯಾವತ್ತಿದ್ರೂ ಗೆಲ್ಲೋದು ಅಂತೇಳಿ ವಿಡಿಯೋ ಮುಖಾಂತರ ತೋರಿಸಿದ್ದು. ಜಯಮ್ಮನ ಅಭಿಮಾನಿಗಳು ತುಂಬ ಜನ ಇದ್ದಾರೆ, ತುಂಬ ಜನ ಬೇಜಾರಾಗ್ತೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸತ್ಯ ಯಾವುದು, ಬಡವ್ರ ಪರ ನಿಂತ್ಕೊಳ್ಳಿ, ಬಡವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.